ಸಿ ಶಾಪಿಂಗ್ ಮಾಡುವಷ್ಟು ದೊಡ್ಡೋಳಾದಿಯ, ಒಬ್ಬಳೇ ಹೋಗಿ ಶಾಪಿಂಗ್ ಮಾಡುವಷ್ಟು ದೊಡ್ಡೋಳಾದಿಯ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ಡೈಲಿ ಲಾಗ್ ನೋಡೋಣ, ರಿಮೇಕ್ ಸಾಂಗ್ ನೋಡೋಣ, ಮತ್ತು ಶಾರ್ಟ್ಸು. ಇವತ್ತಿನ ದಿನ ಒಳಗೆ ನಂದು ಏನೇನು ದಿನಚರಿ ಏನೇನದಾವಲ್ಲ ಅವು ನೋಡೋಣ. ಇವತ್ತು ಯಾವಾಗ ಗೊತ್ತಾ? ಇವತ್ತು ಶನಿವಾರ. ಇವತ್ತು ಚಿನ್ನೊಂದು ರಜೆ, ಭಾಳಷ್ಟು ಕೆಲಸಗಳು ಇರ್ತಾವೆ. ಅವ್ರು ರಜೆ ದಿನ ಎಲ್ಲ ಮಾಡ್ಕೋತಾ ಇರ್ತಾರೆ. ಮತ್ತು ಹೊಸವಾಗಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ. ಮತ್ತು ಬೇರೆ ಬೇರೆ ವಿಡಿಯೋಗಳು ನೋಡ್ಕೊಂಡು ಬರ್ತಾಯಿರಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕೆ ನಾವು ಬಂದಿದ್ದೀವಿ, ಮತ್ತು ಎಂಟರ್ಟೈನ್ ಮಾಡಿಸ್ತೀವಿ ನಿಮಗೂ. ಎಷ್ಟು ಬೇಗ ಎದ್ದು ವಾಕಿಂಗು ಅದು ಇದೆಲ್ಲ ಮುಗಿಸಿದ್ರ ಹೆಂಗೈತಿ? ಬೆಳಗ್ಗೆ ಕೂಡಲೇ ಬೇರೆ ತಿಂಗೆ ಹೋಗೋದಿಲ್ಲ ನೋಡಿ. ಟೈಮ್ ಇಲ್ಲ ಅಂತ ಹೇಳಿ ಬೇರೆನೂ ಕೊಡಮ್ಮ ಅಂತ ಹೇಳಿ ಹಿಂಗೆ ಕಚ್ಚಿದ ಮೇಲೆ ಹಿಂಗೆ ಜಜ್ಜಿ ಕೊಟ್ಟೆ ಅಲ್ಲ, ಮೆತ್ತಗೆ ಹಿಂಗೆ ಚಲೋ ಇರ್ತೈತೆ. ಇದು ಬಟ್ಟೆ ಚಲೋ ಇದ್ಲ, ಗ್ರೀನಿಶ್ ಫ್ಲವರ್ ಅದೆಲ್ಲ. ಶುಭ ದಿನ ಆದ್ಮೇಲೆ ಹಾಕೊಂಡೆ ಇದು ಬಟ್ಟೆ ಎಲ್ಲರೂ ಊಟಕ್ಕೆ ಬಂದು ಊಟ ಮಾಡ್ತಾ ಇದ್ದಾವೆ. ಊಟ ಇಟ್ಟು ಬಂದ್ವಿ ಅವ್ರಿಗೆ ಬೆಳಿಗ್ಗೆ ಕಿಟಕಿ ಹೋಗಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಹಾರ್ತಾ ಇದ್ದೀನಿ ನೋಡಿ. ಮಾಡ್ತಾ ಇದ್ದೀರಾ ಅಡುಗೆ ಮನೆಗೆ? ಏನು ಕೆಲಸ ಅದ ನಿಮ್ದು? ಎಲ್ಲ ತೆಗ್ದಿರ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ಇದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊತೀನಿ, ಪಾತ್ರೆ ಹಚ್ಕೋತೀನಿ. ಚಿನ್ನು ಇವತ್ತು ಶನಿವಾರ. ಏನು ನೋಡ್ಕೋಗುತ್ರು ಮತ್ತೆ ಹೇಳತ್ತಾರ ನೋಡಿ. ಅವ್ರಿಗೆ ತಿಂಡಿ ಮಾಡಕ್ಕೆ ಕೊಡ್ಸಿದ್ದೀನಿ. ಶನಿವಾರ ಬೇರೆ ಏನೋ ಕೆಲಸ ಮಾಡ್ಕೊಂಡು ಕೊಡ್ತಾರೆ. ಏನು ಸರಿಯಾಗಿ ಕೆಲಸ ಮಾಡ್ಕೊಂಡು ಕೂತ್ರಂತ ಬರೋದೇನೂ ಇಲ್ಲ. ರೀ ಅಡುಗೆ ಮಾಡ್ಕೊತಾ ಇದ್ದೆ, ಓಡ್ಬೇಕು ನೋಡಿ ಬಚ್ಚಿ. ಅಲ್ಲಿ ಕೂತ್ಕೊಂಡು ಅದ್ರ ಮೇಲೆ ನೀರು ಕುಡಿಯತ್ತಿತ್ತು. ಚಿನ್ನೊಂದು ಕೆಲಸ ಏನು ಮಾಡ್ತೀರಾ? ಹೋಗಿ ಕೂತಾರೆ ನೋಡಿ, ಬೆಳಗ್ಗೆಯಿಂದ ಗಾರ್ಡನ್ ಕೆಲಸ ಮಾಡ್ಕೊತಾರೆ. ಬರ್ತೀರಾ ಮನೆಗೆ? ಎಲ್ಲ ಯಾವ ರೀತಿ ಮಾಡ್ಕೋತ ಕೂತಾರೆ ನೋಡಿ. ಇಲ್ಲಿ ಗಾರ್ಡನ್ನು ಎಷ್ಟು ಕ್ಲೀನಾಗಿ ಮಾಡಿದರು. ಬಾಬು ಬರ್ತಾನೆ ಇವತ್ತು, ನಿನ್ನೆ ಬಂದಿಲ್ಲ ಅವನು. ಮತ್ತು ತಾನೇ ಎಲ್ಲ ಕ್ಲೀನ್ ಮಾಡ್ಕೊ ಕೂತಾರೆ ನೋಡಿ. ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಏನಾದರೂ ಬೇಬಿ ಮನ್ಯಾಗ ಜೊತೆ ಇರ್ತಾರಪ್ಪ, ಏನಾದ್ರು ಕೆಲಸ ಮಾಡ್ತಾರೆ ಮನ್ಯಾಗ ಅಂತಂದ್ರೆ ಅವ್ರು ಹೊರಗೆ ತಿರುಗಾಡ್ತಾ ಇದ್ದಾರೆ ನೋಡಿ. ಗಾಡಿ ತೆಗಿಯಕ್ಕೆ ಬಂದ್ರಂದ್ರೆ ಈ ಕಡೆ ಹೊರಗೆ ನೋಡಿದ್ರ ಇಲ್ಲಿ ನೋಡಿ, ಕಸ ಗುಡಿಸೋ ಕೆಲಸ ಚಾಲು ಆಯ್ತು ನೋಡಿ. ಆಗ ಬಾಬು ನಿನ್ನೆ ಬರಲಿಲ್ಲ ಅಂತಲೇ ಬಾಬುನ ಕೆಲಸ ಇವತ್ತು ಇವ್ರಿಗೆ ಹತ್ತದ ನೋಡಿ. ಅವ್ನು ಬರ್ತಾನಿರಿ ಅಂತ ಹೇಳಿದ್ರೆ ಕೇಳಕ್ಕೆ ತಯಾರಿಲ್ಲ ನೋಡ್ರಿ. ಮಲೇಶನ ಹಿಂಗೆ ಮಾಡ್ತಾರೆ ಇವ್ರು. ಏನು ಮಾಡ್ತೀರಿ? ಅದಕ್ಕೆ ಬಾಬು ಕಳಿಸ್ಕೊಡ್ರಿ, ಅವ್ನಿಗೆ ಹೇಳಿ ಸ್ವಲ್ಪ. ನೀವು ಹೋಗಿ ಬರ್ತೀಯ ಈಗ? ಎಷ್ಟು ಗಂಟೆಗೆ ಬಿಡ್ತೀನಿ? ಹೌದಾ, ಟೈಮ್ ಆಯ್ತಲ್ಲ. ಬಾಟಲ್ 1 ಲೀಟ್ರ್ ತೊಗೊಂಡೋಗಿ ಇವತ್ತು. 2 ಲೀಟ್ರ್ ಬೇಡಲ್ಲ ಸುಮ್ಮನೆ. ಹೌದಾ, ನಡೀತದಲ್ಲ ಮತ್ತೆ ತುಂಬ್ಕೊಂತ. ಸೆಕೆಂಡ್ ಸ್ಯಾಟರ್ಡೇ ಇದ್ರೂ ರಜೆ ಇಲ್ಲ ನಿಂದ. ನಿನ್ನ ಜೀವನಾನ ಭಾಳ ಕಠಿಣ ಆಗೈತಲ್ಲ. ಅಲ್ಲ ನೋಡಲ್ಲ ಪಾಪ, ಡಬಾ ಇಲ್ಲಿ ನೋಡಿ ಡಬಾ ಇಲ್ಲೇ ಬಿಟ್ಟೊಂಟ. ಹಾಂ, ಅದ ತೊಗೊಂಡ್ ಅದೇ ಹಾಸ್ಪಿಟಲ್ ಒಳಗೆ ಹಾಕೊಂಡು ಹೋಗೋ ಡಾಕ್ಟರ್ ಇದು ಆಪ್ರೇಷನ್ ಮಾಡುವಾಗ. ಹಾಂ, ಅದು ಬಟ್ಟೆ ನಾವು ಒಂದಿನಾನು ಹಾಕೊಂಡಿದ್ದು ನೋಡಿ. ಇಲ್ಲಿಂದ ಹಾಕೊಂಡು ಹೋಗೋದಿಲ್ಲ ನಮ್ಗೆ ಅವನ್ನ ಇರ್ತಾರೆ. ಹಾಂ ಹಂಗೈತೆ ನಿಂದ ಪ್ಯಾಂಟ್. ಒಂದು ಪ್ಯಾಂಟ್ ಮೇಲೆ ಶರ್ಟ್ ತೊಗೋಬೇಕಾಗಿತ್ತು. ಅದು ಒಂದು ತೊಗೊಂಡ್ಬಿಡು. ಹೌದಾ, ವಾಶ್ ಮಾಡೋಕ್ಕಿಡೋಲ್ಲ. ಈ ಶರ್ಟ್ ಕೊಟ್ಟಾಳಂತ ಸಂಜೆನಾ. ಎಷ್ಟು ಮಸ್ತ್. ಬೆಳಿಗ್ಗೆ ಕೂಡಲೇ ಅಣ್ಣ ತಂಗಿ ಚರ್ಚೆ ಚಾಲು ಆಯ್ತು. ಇಬ್ಬರು ಅದಾಯಿತು ಇದಾಯಿತು, ಕಾಲೇಜಲ್ಲಿ ಹಂಗೆ ಹಿಂಗೆ ಇದು ಮಾಡಲಿ ಅದು ಮಾಡಲಿ ಏನು ಮಾಡಲಿ. ಇವ್ರು ತಂಗಿಗಂತೂ ಅವನ ಜೊತೆ ಚರ್ಚೆ ಮಾಡೋದೇ ಕೆಲಸ, ಎಲ್ಲ ಡಿಸ್ಕಸ್ ಮಾಡೋ ಕೆಲಸ. ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಅಲ್ಲಿ ನೋಡಿ ಇಬ್ಬರು ಹಿಂಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಏನು ನಡ್ದದ. ಶಂಭು ಇದೆಲ್ಲ ಡ್ಯಾನ್ಸ್ ಅದೆಲ್ಲ ಮಾತಾಡ್ತಾ ಇದ್ದಾಳೆ. ಅಪ್ಪು ನಾಷ್ಟ ಮಾಡ್ಕೊಪ್ಪ ಅಂತ ಹೇಳಿ ಅವ್ನು ನಾಷ್ಟ ಕೊಡಿಸ್ತಾ ಇದ್ದೀನಿ. ಅವಿಂದ ಬ್ಯಾಗ್ ಒಳಗಿತ್ತಂತ ಶುರು ಆಯ್ತು ನೋಡಿ. ನಮ್ಮ ಮನೆಯಾಗೆಲ್ಲ ತಪ್ಪುಗಳು ಕಂಡು ಹಿಡಿಯೋದು. ಇವರೊಬ್ರು ಬಾಕಿ ಇದ್ದರು. ಈ ಛೋಟಾ ಮಿರ್ಚಿನೂ ಆಯ್ತು ನೋಡಿ ನಮ್ಮ ಮನ್ಯಾಗ. ಎಲ್ಲ ತಪ್ಪುಗಳು ಕಂಡು ಹಿಡಿಯೋದು. ಶೇಮಿ ಅಂತ ಹಿಂಗೆ ಅನ್ನೋದು.
ಆಮೇಲೆ ನಂಗೆ ಫೋನ್ ಮಾಡೋದು ಕಾಲೇಜ್ಗೆ ಹೋದ್ಮೇಲೆ, ಅಮ್ಮ ಅದು ಪ್ರೆಸ್ ಮಾಡ, ಅಮ್ಮ ಇದು ಪ್ರೆಸ್ ಮಾಡಿ, ಅಮ್ಮ ಇದು ಕಳ್ಸು ಅದು ಕಳ್ಸು ಅಂತೇಳಿ. ಆಯ್ತು, ಈಗ ಗೊತ್ತಾಗಿದೆ. ಓಕೆಮ್ಮ. ಅಪ್ಪ ಅಪ್ಪ ಹೋಗ್ತೀವಿ, ತಿಂಡಿ ಮಾಡ್ಕೊಳ್ಳೋ ಪಟ್ ಪಟ್ ಟೈಮ್ ಆಗೈತಿ. ನೀವು ಹೋಗಾತೀಯ ನೋಡಿದ್ರಾ? ಇಲ್ಲೂ ಸಹಿತ ಗುಬ್ಬಿಗಳು ಅದಾವ ನೋಡಿ, ಇಲ್ಲಿ ನೋಡಿ. ಇಂಥ ಇರ್ಬೋದಲ್ಲ ಅಲ್ಲೇ ಸಿಕ್ತದಾಗ. ಏನಂತೇನ ಈಗ ಇದು ಜಾಬಿಗೆ ಡ್ಯೂಟಿಗೆ ಹೊಂಟಾಗ ಏನು ಕತಿ ಏನತೇನ ಬರೀ. ಈಗ ಕಲಿಯೋಕೆ ಹೋಗುವಾಗ ಇಷ್ಟು ಕತಿ ಮನೆ ನಡ್ದ. ವಾಚ್ ಬಿಟ್ಟು ಹೋದೆ, ಅದು ಬಿಟ್ಟು ಹೋದೆ, ನೀರಿನ ಬಾಟಲ್ ಬಿಟ್ಟು ಹೋದೆ. ಹೌದಾ? ಇಲ್ಲೈತಲ್ಲ. ನೋಡಿ ಶಮು ಕೆಲಸ ಇಲ್ಲಿ ನೋಡಿ. ನೀ ಅನ್ನತ್ತಿದ್ದೆಲ್ಲ ಇಲ್ಲೆಲ್ಲ ಸಿಮೆಂಟ್ ಹಾಕ್ಬೇಕಂತ. ಇಲ್ಲಿ ನೋಡಿ ಏನು ಹಾಕತ್ತ. ಸಿಮೆಂಟ್ ಬೇಡ ಅದೇ ಶಮುವೆ. ಶೂಸ್ ಕರೆಕ್ಟ್ ಹಾಕೋತೀನಿ, ಇರಲಿ ಅದು ಹಂಗೆ. ಇಷ್ಟು ಫಾಸ್ಟ್ ಗಾಡಿ ಹೊಡಿತಾಳಪ್ಪ, ಇಷ್ಟೊಂದು ಎಕ್ಸ್ಪರ್ಟ್ ಆಗ್ಯಾಳ ಗುಬ್ಬಿ. ರೀ ಬನ್ನಿ ಸ್ನಾನಕ್ಕೆ ಬರ್ರಿ. ಅಪ್ಪ ನಾನು ತಿಂಡಿ ಮಾಡೋ ಕೆಲಸ ನಡೆದೈತೆ ನೋಡ್ರಿ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಚಾಯ್ ಮಾಡ್ತಾಯಿದ್ದೀನಲ್ಲ. ಎರಡು ಚಾಯ್ ಒಂದು ರೌಂಡ್ ಆಗೈತೆ. ಈಗ ಇಷ್ಟ ಮಾಡಿದ್ಮೇಲೆ ಸ್ವಲ್ಪ ಚಹಾ ಕುಡಿತೀನಿ. ಮತ್ತು ಚಹಾ ಅಂತಂದ್ರೆ ಸಾವಕಾಶ ಮಾತಾಡಿದ್ದೀನಿ, ಜೋರು ಮಾತಾಡೋಕೆ ಬರಲ್ಲ. ಪೀರು ಭಾಳ ಗಟ್ಟಿ ಅದಾವೆ ನೋಡಿ. ಸುಮ್ಮನೆ ತೊಗೊಂಬಂದಿದ್ದಾರೆ, ಟೇಸ್ಟ್ ಅದಾವ, ಆದರೂ ಭಾಳ ಗಟ್ಟಿ ಅದಾವೆ. ಅದಕ್ಕೆ ಸ್ವಲ್ಪ ಜೇಜಿ ಕೊಡ್ತಾಯಿದ್ದೀನಿ. ನನಗೆ ಸಣ್ಣಾಗಿದ್ದಾಗಿ ನೆನಪು ಬಂತು. ನಾವು ಇದೇ ಥರ ಪೀರು ಏನು ಮಾಡ್ತಿದ್ವಿ, ಜೇಜ್ಕೊಂಡು ತಿಂತಿದ್ವಿ ಮೊದಲೆಲ್ಲ. ಅದೇ ರೀತಿ ಇವಾಗೂ ಇವ್ರಿಗೆ ಜೇಜಿ ಕೊಡ್ತಾಯಿದ್ದೀನಿ. ಆ ಕಟ್ ಮಾಡೋ ತಿನ್ನೋ ರುಚಿನೂ ಬೇರೆ ಇರ್ತದೆ, ಇದೊಂದು ಟೈಪ್ ಬೇರೆನೇ ಇರ್ತದೆ ನೋಡಿ. ಹುಬ್ಳಿ ಕೂಡ ಹಾಕ್ಕೊಡೋಣ, ಅವ್ರಿಗೆ ಇಷ್ಟ ಆಗ್ತದೆ, ತಿಂತಾರೆ. ನೆನಪು ಮಾಡಿ ನಾವೇ ಕೊಡ್ಬೇಕು. ಹನ್ನೊಂದು ಗಂಟೆ ಆಗಲಿ ಬಂತು. ಚಿನ್ನು ಏನು ಕೆಲಸ ತೆಗಿತಾರಪ್ಪ, ನಾವೇನೋ ಕೆಲಸ ಇರ್ತಾವೆ ಅವ್ರದ್ದು. ಈಗ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಂಡು ಬರ್ತೇನೆ ಅಂತ ಇದ್ದಾರೆ. ಬರ್ರಿ ಬರ್ರಿ, ಆರಾಮಿದ್ದೀರಿ? ಬನ್ನಿ ಇರಲಿ. ಆರಾಮಿದ್ದೀರಿಪ್ಪ, ನೀವು ಆರಾಮಿದ್ದೀರಿ? ಏನು ಮನೆ ಕಟ್ಟೆ ಆಯಿತು, ಗೃಹ ಪ್ರವೇಶ ಹೋಗಿದಾರ್ರಿ ಇವತ್ತೇನು? ಅವ್ರಿಗೇನು ಸೆಕೆಂಡ್ ಶಾಟ್? ಬರ್ರಿ ಸರ್ ಒಳಗಡೆ. ಹೌದಾ? ನಮಸ್ತೆ ಸರ್. ಹಾಂ ಹಾಂ, ಹೌದಾ? ಕೂತ್ಕೊಳ್ರಿ. ಬನ್ನಿ ನೀರು ಕೊಡೋಣ ಅವ್ರಿಗೆ. ಸರ್ ತಗೊಳ್ರಿ. ಆರಾಮದ? ಹಾಂ, ಸಂಜೆನ ಹೋಗಿದ್ದಾಳ. ಹಾಂ, ಇವ್ರೇನು ಸಮೃದ್ಧಿ ಇವಳು ಎಲ್ಲ ಗ್ರೂಪ್ ಅವ್ರ ಜೋರದ ಡ್ಯಾನ್ಸ್ ಪ್ರಾಕ್ಟೀಸು ಅದು ಇದು ನಡೆದದ್ರಿ ಅವ್ರದ್ದು. ಮಾಡ್ತಾ ಇದ್ದಾರೆ. ಹಾಂ, ಅದೇ ಅದು ಆರೆಂಜ್ ಇತ್ತು ರೀ ಅಲ್ಲಿ ಕಲರ್. ಅದು ಇದು ಸ್ವಲ್ಪ ಚೇಂಜ್. ಎಲ್ಲ ಸಣ್ಣ ಪುಟ್ಟ ಕೆಲಸ ನಡೆದಾವ. ಅಲ್ಲ, ನಮಗೆ ಸರ್ಪ್ರೈಸ್ ಮಾಡಿಬಿಟ್ಟಾರ್ರಿ. ನೀವು ಕೊಡ್ರಿ ಸರ್. ನೋಡಿ ಹೆಂಗೆ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ದಾರೆ. ನೋಡೋ ಖುಷಿನೇ ಬೇರೆ ಇರ್ತದೆ. ಅವರೇ ಎಷ್ಟು ಒತ್ತಡದ ಜೀವನ ಒಳಗೆ ಈಗ ನಮ್ಗೆ ಸರ್ ಗೃಹ ಪ್ರವೇಶದ ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಆದರೂ ಒಂದು ಸ್ವಲ್ಪ ನಮ್ಮ ಸಲುವಾಗಿ, ಸಮಾಧಾನ ಸಲುವಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ವಿಡಿಯೋದು ಮಾಡಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಾರೆ. ಮತ್ತೆ ಸುಂದರ ಸಮಯದ ಬೆಳಗಿನ ವಾತಾವರಣದಲ್ಲಿ ಕುಂದಾನಗರಿ ಬೆಳಗಾವಿಯ ನಮ್ಮ ಸಮೃದ್ಧಿಯ ಸನ್ನಿಧಿಯಲ್ಲಿ ನನ್ನ ಮಿತ್ರರಾದ ಶ್ರೀ ಶಿವಾನಂದ ಯಮಕನಮಡಿಯವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ ಅವರ ಮಿತ್ರರೊಂದಿಗೆ ಬಂದಿದ್ದಾರೆ. ಶ್ರೀ ತಮ್ಮ ಹೆಸರು ಪರಿಚಯ ಹೇಳಿ ಸರ್. ವರ್ಧಮಾನ ಮಾರ್ಗನ್ ಕೊಪ್ಪ ಅವರು ನಮ್ಮ ಮನೆ ನೋಡಿ ಬಹಳ ಖುಷಿ ಪಟ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರು. ಆಮೇಲೆ ಏನೋ ಒಂದು ಅವಕಾಶ ಸಿಕ್ಕಿತ್ತು ಅವರಿಗೆ ಭೇಟಿಯಾಗುವಂಥದ್ದು.
ಸೊ ಅವರ ಒಂದು ಮಾರ್ಗದರ್ಶನ ಕೂಡ ನಮಗೂ ಬೇಕಾಗ್ತದೆ. ಹಿರಿಯರಾದರೆ ಆಮೇಲೆ ಸರ್ ಅವರ ಗೃಹ ಪ್ರವೇಶ ಶಾಪ್ಲಿ ಬರ್ತಾ ಇದೆ 11ನೇ ತಾರೀಕಿಗೆ. ಸೊ ಮುಂಗಡವಾಗಿ ನಾವು ಅವರ ಮನೆಗೆ ಒಂದು ಶುಭಾಶಯಗಳನ್ನು ಕೊಡ್ತೀವಿ, ಮನೆಗೆ ಭೇಟಿಯನ್ನು ಕೊಡ್ತೀವಿ. ನಿಮ್ಮ ಹೊಸ ಮನೆ ತಮಗೆಲ್ಲ ಸುಖ ಶಾಂತಿ ಸಮೃದ್ಧಿ ಎಲ್ಲ ಹೇರಳವಾಗಿ ಕೊಡ್ಲಿ, ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ, ಹೊಸ ಮನೆ ಒಳಗಂತೇಳಿ ಸೂರ್ಯನಲ್ಲಿ ನಮಸ್ಕಾರ ಮಾಡ್ತೀವಿ. ಆಮೇಲೆ ನಮಗ್ ಒಂದ ಏನ್ ಅನುಕೂಲ ಇದೆ ಅಂದ್ರೆ ಸರ್ ಅವ್ರ ಮನೆ ನಮ್ಮ ಮನೆಗೆ ಬಹಳ ಹತ್ರ ಇದೆ. ಅದೊಂದು ನನಗೆ ಬಹಳ ಖುಷಿ ಅದ. ಆರಾಮಾಗಿ ಹೋಗಿ ಬರ್ಬೋದು, ಭೇಟಿಯಾಗಿ ಮೇಲಿನ ಮೇಲೆ ಸಮೃದ್ಧಿ ಕಳಿಸ್ಕೊಡ್ಬೋದು, ಸಂಜೆನ ಬರ್ಬೋದು. ಚೆನ್ನಾಗತ್ತೆ ಸರ್, ನಮಗೆ ಅದೊಂದು ಬಹಳ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಯಾರ, ಒಟ್ಟಿಗೆ ಹೋಗ್ತಾ ಇದ್ರಲ್ಲ ಅವಾಗಿಂದ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್, ವೆರಿ ಕ್ಲೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ನಮ್ರತ ಫಾರ್ ಗ್ರೇಟ್ ವಿಡಿಯೋಗ್ರಫಿ. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಬಾಯ್ ಬಾಯ್ ಬಾಯ್. ಓಕೆ ಓಕೆ ರೀ. ನೀರ तगोळी ಸ್ವಲ್ಪ ಕುಡಿಲಿಕ್ಕ. आयज सगळं चकाचक होऊन आला, कटिंग वगैरे सगळं करून. ಏನು ಸಾಮಾನು ತಕ್ಕೋತ್ ಕೂತಾರ ನೋಡಿ ಇಲ್ಲಿ. ನೋಡಿದ್ರೆ ಸರ್ವಿಸಿಂಗ್ ಕೊಡೋರಂತ ಗಾಡಿ. ಈಗ ಏನು ಕೆಲಸ, ಒಂದು ಕೆಲಸ ಮುಗಿದು ಒಂದು ಕೆಲಸ ಇಟ್ಟೇ ಬಿಟ್ಟಿರ್ತಾರ ಅನ್ಸ್ತೈತಿ. ಚಾ ಕೊಟ್ಟು ಬರೋಣ. ಮತ್ತೆ ರೋಹಿತ್ಗೆ ಒಂದು ಚಿಕ್ಕು ಒಂದು ಕೊಡೋಣ. ವಿಕ್ಕಿ ಬಂದಿಲ್ಲಂತೆ, ಆರಾಮಿಲ್ಲಂತ ಅವಂಗ. ವಾವ್, बघितलं कमल, विकी बघितलं. तो फोटो काढून दाखव त्याला. हे घे, छान. आणि रोहितला दे खायला. ನೋಡಿದ್ರ ಎಲ್ಲರೂ ಅವ್ರವ್ರ ಕೆಲಸಗಳು. ಚಿನ್ನು ರಜೆ ಇದೆ ಇವತ್ತು, ಮತ್ತು ನನ್ನ ಜೊತೆ ಮನೆಯೊಳಗೆ ಇರೋದು ಬಿಟ್ಟು ಹೋಗಿ ಕುಂತಿದ್ದಾರೆ ನೋಡಿ, ಕೆಲಸ ಅಂತ ಹೇಳಿ. ಶಾಂಭವಿನೂ ಅವಳು ಕೆಲ್ಸಕ್ಕೆ, ಶಾಂಭವಿ ಕ್ಲಾಸ್ ಇದೆ ಅಂತ ಹೋಗಿದ್ದಾಳ. ಅವರು ಕೆಲಸ ನಡೆಸಿದಾರ. ಆವಾಜಂತೂ ಜೋರ ನಡೆಸ್ಬಿಟ್ಟಾರ, ಭಾಳ ಜೋರು ಆವಾಜ್ ಬರ್ತಾ ಇದೆ. ಆಮೇಲೆ ನನಗಂತೂ ಯಾಕೋ ಏನು ನಿದ್ದೆನೂ ಸರಿಯಾಗಿ ಆಗಲಿಲ್ಲ ನಂಗೆ. ರಾತ್ರಿ ಎಚ್ಚರ ಆಯಿತು, ಮತ್ತು ಆಮೇಲೆ ಮಲ್ಕೊಂಡ್ರೆ ಆಯ್ತು ಬಿಡು ಅಂತಂದೆ. ಮತ್ತು ಏನು ಮಾಡೋದು, ಸಣ್ಣ ತಲೆ ನುಸ್ತಾ ಇದೆ. ಯಾವಾಗ ಹಂಗೆ ಆಗಲ್ಲ, ಆರಾಮಾಗಿ ನಿದ್ದೆನೇ ಮಾಡ್ಕೋತೀನಿ. ಮತ್ತು ಏನೂ ಸಡನ್ನಾಗಿ ಎಚ್ಚರ ಆಯ್ತು ನೋಡಿ. ಮತ್ತು ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ. ಟೈಮ್ 12 ಗಂಟೆ ಆಗ್ಲಿಕ್ಕೆ ಬಂದದ. ಮತ್ತು ಶನಿವಾರ ಬೇರೆ ಇವತ್ತು ಕೆಲಸಗಳು ನಡೆದಿರ್ತಾವ, ಮತ್ತು ಮಾಡ್ಕೋತಾ ಇದ್ದೀನಿ. ಮತ್ತು ನೀವೆಲ್ಲ ತಿಂಡಿ ಅದು ಮಾಡಿದ್ರೇನಿಲ್ಲ. ಮತ್ತು ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಭಾಳ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಹೊಸವಾಗಿ ಅವ್ರು ಸಬ್ಸ್ಕ್ರೈಬರ್ ಅದಾರಂತ. ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಐತಿ, ಎಲ್ಲ ಅಡುಗೆದು ಮಾಡ್ತಾರೆ. ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ನನಗೆ ಆ ಕಮೆಂಟಿಂದ. ಮತ್ತು ಭಾಳಷ್ಟು ಎನರ್ಜಿ ಬಂದಂಗಾಯ್ತು. ಯಾಕಂದ್ರೆ ನನ್ನ ಇದಕ್ಕೆ ಕಮೆಂಟ್ ಮಾಡೋದು ನನ್ನ ವಿಡಿಯೋ ಒಳಗೆ ಭಾಳ ಕಮ್ಮಿ ಎಲ್ಲರೂ. ನಾನು ಜಾಸ್ತಿ ಮಾಡಲ್ಲ. ಇವಾಗ ನಾನು ಸ್ವಲ್ಪ ಮಾಡಿರ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತದ, ಮನೆಯವ್ರು ಯಜಮಾನ್ರ ಮನೆಯೊಳಗೆ ಸ್ಟ್ರಿಕ್ ಇರಬೇಕಾದ್ರೆ ಹೆಂಡತಿ ಸ್ವಲ್ಪ ಸ್ಟ್ರಿಕ್ ಅಂತಲ್ಲ, ಅವ್ರು ಹೇಳೋದು ಕರೆಕ್ಟ್ ಅದ. ಯಾಕಂದ್ರೆ ಮೊದಲಿಂದನೂ ಅವರೇ ಯಾವುದೋ ಮೆಸೇಜ್ ಇರಲಿ, ಕಮೆಂಟ್ಗಳಿರಲಿ, ಅವರೇ ಹಾಕೊಂಡು ಬಂದಾರೆ. ಅದಕ್ಕೆ ನಾನು ಆ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಇಷ್ಟು ನನಗೂ ಸ್ವಾತಂತ್ರ್ಯ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟು ಅವಕಾಶ ಮಾಡಿಕೊಟ್ಟಾರಲ್ಲ, ಅದು ನಂದು ಪುಣ್ಯ, ನಂದು ಭಾಗ್ಯ ಅದ. ಅವಕಾಶನ ಎಷ್ಟೋ ಜನ ಈ ಅವಕಾಶನ ಮಾಡಿಕೊಡಲ್ಲ. ನನಗೆ ಇಷ್ಟ ಆದರೂ ಸಿಕ್ಕೈತೆ ಅಂತ ನಾನು ಖುಷಿ ಪಡ್ತೇನೆ. ಮತ್ತು ನಮ್ಮ ಮನೆಯವರೇ ಕಮೆಂಟ್ಗಳಿಗೆ ಉತ್ತರ ಹಾಕೋದು ಅವ್ರು ಹಾಕ್ತಾರೆ ಅವರಿಗೆ. ಮತ್ತು ನಾನು ಏನು ಮಾಡ್ತೀನಿ, ನನ್ನ ಕೆಲಸಗಳು ಮುಗಿಸ್ಕೊತೀನಿ. ಎಷ್ಟು ಮಾತಾಡಿದ್ರು ನಿಮ್ಮ ಜೊತೆ ಕಮ್ಮಿನೇ. ಅದಕ್ಕೆ ಈಗ ಮಾತಾಡೋದು ಕೊಡೋದು ಬೇಡ. ಬಿಸಿಲು ಭಾಳ ಇದೆ, ನೀರು ಜಾಸ್ತಿ ಕುಡೀರಿ, ಮತ್ತು ಆರೋಗ್ಯ ಚೆನ್ನಾಗಿಟ್ಕೊ. ಗುಬ್ಬಿ ಬಂದ್ಬಿಟ್ಟ ನೋಡಿ ಒಮ್ಮೆ. ಸಂಜೆನೂ ಪಾಪ ಬಂದಿದ್ರ, ಕಾರ್ಡ್ ಕೊಟ್ಟು ಹೋದ್ರು ಗೃಹ ಪ್ರವೇಶ. ಮತ್ತು ಯಾರಿಗೋ ಒಬ್ರಿಗೆ ಕರ್ಕೊಂಡ್ಬಂದಿದ್ರು. ಮತ್ತು ಯಾರು ಹೇಳ್ತಾರಲ್ಲ ಈ ಕಡೆ ಪೇಂಟಿದಾವ ಏನೇನು ಅಲ್ಲೈತೆ, ಅಲ್ಲಿ ಈ ಕಡೆ ಶಾಂಭವಿ ನೋಡಿ ಬಿಸಿ ಚಪಾತಿ ತಿನ್ನತ್ತಾಳ. हाय, कसे हाय, बरे. फार दिवसानंतर भेटला की होय. हा तेच. कारण मी इथे जॉईन झाले नव्हते. हा हा, आता सरांनी सांगितले की ओके ओके जॉईन व्हा. हाय, हा मुलगा माझा होय काय नाव? 6th ला आहे, सोडलं होतं. सुगम, सोहम. ओके ओके. ವಾವ್ ವಾವ್, ಮಸ್ತ್ ಮಸ್ತ್, ಸೋ ನೈಸ್. ಎಷ್ಟು ಚೆನ್ನಾಗಿದೆ ಕಮಲ, ಕೆಸರಲ್ಲಿ ಕಮಲ. ಮಲದ ಮುಗದೋಳೆ ಅಂತ ಲಕ್ಷ್ಮಿ ಸಾಂಗ್ ಇದೆಯಲ್ಲ,
ಫಸ್ಟ್ ಟೈಮ್ ನಮ್ಮ ಕಡೆ ನಾವು ಕಮಲ್ನ ನೋಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ, ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಕಲರು ಬಹಳ ಚೆನ್ನಾಗಿದೆ. ನೋಡಿ ಹೆಂಗೆ ಓಡಾಡ್ತಾ ಇದ್ದಾಳೆ, ಟುನಿ 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 ಹಿಂಗೆ ಮಾಡ್ತಾ ನೋಡಿ. ಆವಾಜ್ ಒಂದು, ಕೆಲಸ ಒಂದು, ಕೊರ್ 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 ಕೊರ್. ಹೌದಾ, ಪ್ಲೇನ್ ಅನ್ನ ತಗೋನಿ. ಇದೇನು ಸಂತಿ ಮಾಡ್ಕೊಂಬಂದ್ರು ನೋಡಿ ಚಿನ್ನು. ದೊಡ್ಡ ಕೆಲಸನಪ್ಪ ಇವ್ರದ್ದು. ಹೊರಗಡೆ ಹೋದ್ರೆ ಸಾಕು. ಅಲ್ಲಿ ಯಾವುದದ ಶಂಭವಿ? ರಿಲಯನ್ಸ್ ಕಡೆ ಹೊಸ ಶಾಪ್ ಆಗಿದೆ ನೋಡಕ್ಕೆ ಹೋಗಿದ್ದಾರೆ. ಇಲ್ಲೇನು ತಂದಾರ ನೋಡಿ, ಇಲ್ಲಿ ನೋಡಿ ರಂಗೋಲಿ ಥರನೇ ಅದ, ಮಸ್ತ್ ಅದ ಭಾಳ. ಏನೇನು ಸಿಕ್ಕದ ಇವರಿಗೆ. ಹಿಂಗೆ ಮಾಡ್ದ ಮತ್ತೆ ಏನು ಸಾಕಾಗ್ಲಿಲ್ಲ ಏನೋ ಅಷ್ಟೇ. ಬಾವು ಸಾಕಾಯ್ತು ಅಷ್ಟ. ಹಂಗೆ ಹಾಕ್ಯ ನೀನು ಎಲ್ಲಾದ್ರೂ ಇಲ್ಲೂ ಇದ್ರು ಹಾಕ. ಬಾಬು ನಿನ್ನೆ ಬರ್ಲಿಲ್ಲ ನೀನು, ಮತ್ ಗಿಡ ಎಲ್ಲ ಒಣಗಿಸ್ಬಿಟ್ಟಿ. ಏನಾಯ್ತು? ಊರಿಗೆ ಹೋಗಿದ್ದೀಯ? ಫೋನು ಮಾಡ್ಲಿಲ್ಲ. ಎಲ್ಲ ಗಿಡ ಎಲ್ಲ ಎಷ್ಟು ಒಣಗೈತೆ ನೋಡಿ. ಈ ಕಡೆ ನೋಡು, ಅದು ಎಲ್ಲ ಬಾಧ ಐತೆ. ಏನಿದು ಕಮಲ? ಹಾ ನೋಡಿದ್ರ? नम्रता बघितलीस कमलला? विकी राहायचं होतं आता. किती त्याला आवड ह्याच. ओके ओके. हे तर लई छान झालं. फर्स्ट टाइम होय. हा हा होय, खरं छान आले. हा हा येते सकाळी. ಅದಕ್ಕೆ ನೀರು ಹಾಕ್ತೇನಿಲ್ಲ. ಹೌದು, ಅದು ಒಣಗಾತೈತಿ ನೋಡ್ದೆ. ಅದು ಹೂ ಸ್ವಲ್ಪ ಯಾಕೋ ಮುದ್ದೆ ಆಗಿತ್ತು ನೋಡಿ. ಚಪ್ಪಲ್ ಹಾಕೋ ಕಾಲಾಗ ಕಾಲು ಸುಡ್ತಾವಲ್ಲ. ಹಾ, ಅದು ಹೂವ ಮುದ್ದೆ ಆಗಿದ್ದು ನಿನ್ನೆ. ಹಾ ಹೌದಿಲ್ಲ. ಮತ್ತು ಮಲ್ಲೇಶನಾಗ ಅಂಥದ್ದು ಒಂದು ಫೋಟೋ ಕಳ್ಸಿದ್ರು ಅವ್ರು, ಮತ್ತೊಂದು ತಗೊಂಬ ಅಂತೇಳಿ. ಆ ಪಾಟ್ ಐತಿಲ್ಲ ಒಂದು ಈ ಕಡೆ ತಂದಿಟ್ಟು ಬಿಡು. ಒಳಗಿಟ್ಟೇವಿ 2 ಪಾಟ್ ಇಲ್ಲಿ. ಹಾಂ ಈ ಕಡೆ 4, ಈ ಕಡೆ 4 ಆಗ್ತಾವ. ಇಲ್ಲಿ ಇಲ್ಲೊಂದು ಇರ್ಬೇಕು. ಮತ್ತು ಇದು ಜಗ. ಹಾಂ हळू ಹಿಂಗೂ ಮಾಡ್ಬೋದಾ? 2 ಕಡೆ ಸಪೋಸ್ ಈಗ ಹಾಂ ಹಾಂ ಹಿಂಗ್ ಹೊಳಿ ಸೊಡಬೇಕಾಗಿಲ್ಲ. ಸಪೋಸ್ ನಾವು ಸೆಂಟ್ರದಾಗ ಇಟ್ಟಿದೀವಿ, ಆ ಕಡೆ ಜಾಗ ಐತಿ, ಈ ಕಡೆ ಜಾಗ ಐತಿ. ನಾವು ಆ ಕಡೆ ಮುಖ ಮಾಡೋದಿತ್ತಂದ್ರೆ ಇದು ಈ ಕಡೆ ತಂದು. हां हां टर्न. ओके ओके, थँक्यू. बघा ते कसं असतंय त्या फिरवतेला ह्यामध्ये. चलो ಇದೆಲ್ಲ ಐडिया. ಗುಡ್ ಐಡಿಯಾ. की ते सगळं सोडलेत आणि काय म्हणाले तर अजून लय काम तुमचं. ಚಲೋ ಸರ್. ಕೆಲಸ ಮುಗಿಸಿದಾರೆ ಇವರೆಲ್ಲ. ಶಂಭವಿ ಈಗ ಹೋಗಕ್ಕೆ 4 o'clock ಐತಲ್ಲ ಟೈಮ್. ಬಿಸಿಲಿದೆ ನೋಡು ಬಂಗಾರಿ. ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕೂತಿದ್ದೆ ಇಲ್ಲಿ. ಶಂಭವಿ ಗುಬ್ಬಿ ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ ಒಂದು ನಡೆದದ್ದು. ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು. ಬಾಯ್ ಮಾ. ओके बाय. झालं की नाही? चहा घेतात, कोण घेतात, त्यांनी घेतात ते. त्याचं नावच येईना मला. ಅವ್ರಿಗೆ ಚಾಯ್ ಮಾಡೋಣ, ಟೈಮ್ ಆಗೈತಿ. 5 ಗಂಟೆ ಆಗ್ಲಿಕ್ಕೆ ಬಂತು. ಪಾಪ ಚಾಯ್ ಕುಡಿತಾರಂತ ಅವ್ರಿಗೂ ಚಾಯ್ ಕೊಟ್ಟು ಬರೋಣ. ಮತ್ತು ಸ್ವಯಂ ಅಂತ ಹೇಳಿ ಹುಡುಗ ಬಂದಾನ, ಅವ್ನಿಗೂ ಸ್ವಲ್ಪ ಚಾಯ್ ಕೊಡೋಣ. ಏನು ಆವಾಜ್ ಪಾ. ಅವ್ನಿಗೆ ಹಾಲು ಬಿಸ್ಕಿಟ್ ಇಟ್ಟಿದ್ದೀನಿ ಗುಡ್ಡೆ, ಮತ್ತು ಸೊಪ್ಪು ಕೊಡ್ತೀನಿ. 6:30 ಆಯಿತು, ಇನ್ನೂ ಅವ್ರ ಕೆಲಸ ಮುಗೋದಿಲ್ಲ. ಓಕೆ ಚಲ್ಲ. ಓಕೆ ಬಾಯ್. ಅರೆ ಹೊಸ ಗಾಡಿ ಮಾಡಿಬಿಟ್ರ ನಮ್ಮ ಚಕ ಚಕ. ರೆಡಿ ಆಯ್ತಾ? ಅಪ್ಪನ ಊಟ ಮಾಡ್ಕೋತಾನ ನೋಡಿ. ಟೈಮ್ ಆಗೈತಿ. ಗಾಡಿ ಬಂತು, ಸರ್ವಿಸಿಂಗ್ ಮಾಡ್ಕೊಂಡು ತಗೊಂಬಂದ್ರೆ.
ನೋಡಿ ನಿನಗೂ ಯಾರು ಕೂತ್ಕೊಟ್ಟಾರ ನೋಡಿ ಅವ್ರು ಗಾಡಿ ಸರ್ವಿಸ್ ಇಡೋದು ಮಾಡೋದು ಸರ್ವಿಂಗ್ ಮಾಡ್ಕೊಂಡು ಬಂದಾರ ಸರ್ವಿಸ್ ಅಂದರೆ ಗಾಡಿ ಎಲ್ಲ ಒಳಗಿದಾವ್ರಿಗೆ ಇವರು ಚಿನ್ನು ಶಾಂಭವಿ ಪಾಪ ಇನ್ನೂ ಬಂದಿಲ್ಲ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಅವ್ರದ್ದು ಒಂದು ಕೆಲಸ ಮಾಡ್ತದೆ ತಂದಿಟ್ಟಾರ ನೋಡಿ ಕಾಬೂಲ್ ಚೆನ್ನ ಅವ್ರಿಗೂ ಸೊಪ್ಪು ಕೊಡೋಣ ಇವತ್ತು ಹೋಗಿದ್ರಲ್ಲ ಮಾರ್ಕೆಟಿಗೆ ಸಾಮಾನು ತಗೊಂಬಂದ ಕಾಬೂಲ್ ಚೆನ್ನಾನು ತಂದಾರ ನೋಡಿ ಸೊಪ್ಪು ತಿಂತಾರೆ तसं बोलत बोलत खावा त्याने भैया अजून तयार व्हायला वेळ होणार ಗಂಟೆ ಆಯ್ತು ನೋಡಿ ಅವ್ರ ಕೆಲಸ ಮುಗೀತೀಗ ತಯಾರಾಗ್ತಾ ಇದ್ದಾರೆ ಪಟ್ಪಟ್ ಶಾಂಭವಿ ಫೋನ್ ಮಾಡಿದ್ರು ನೋಡಿ ಈಗ ಮತ್ತೆ ಡ್ಯಾನ್ಸ್ ಅದೆಲ್ಲ ಮುಗಿಸ್ಕೊಂಡ್ರು ಕಾಲೇಜ್ ಒಳಗಿಂದ ಮತ್ತೆ ಈಗ BSc ಹೋಗ್ತಾ ಅಂತ ಅಲ್ಲಿನೋ ಅವರು ಡ್ಯಾನ್ಸ್ ಇದ್ರ ಸಲುವಾಗಿ ದೇವರಿಗೆ ಉಡಿಸ್ಲಿಕ್ಕೆ ಸೀರೆ ಅದು ಏನು ಬೇಕಾಗೈತೆ ಅಂತ ಅದಕ್ಕೆ ಅಲ್ಲೇ ಸಂಜೆನಗಳು ಹಾಕಿನ ಫ್ರೆಂಡ್ಸ್ ಸಂಜೆನ ಅದಾಳ ಅವ್ರ ಮನೆ ಕಡೆ ಹೋಗಿ ಇಬ್ಬರು ಸಾಡಿ ಅದು ತೊಗೊಂಡು ಆಮೇಲೆ ಬರೋರಂತ ನೋಡಿ ಎಷ್ಟೊಂದು ಜವಾಬ್ದಾರಿಗಳು ಎಲ್ಲ ಪಾಪ ಎಲ್ಲ ಮಾಡೋದಾಗ್ತದೆ ಅವ್ರದ್ದೆಲ್ಲ ಈ ವರ್ಷ ಅವ್ರದ್ದೆಲ್ಲ ಮಾಡೋದೈತಿ ಅದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಅವರು ಒಂದು ವರ್ಷ ಒಳಗೆ ಒಬ್ಬೊಬ್ಬರಿಂದ ಮಾಡ್ತಾರೆ ಮತ್ತು ಈ ವರ್ಷ ಶಾಂಭವಿದೈತಿ ಎಲ್ಲ ಮಾಡೋರು ಇದಾರೆ ಗಣೇಶನು ಬರೋದಾನ ಅವರೆಲ್ಲ ಗಣೇಶ್ ಕೂಡ್ಸೋರು ಇದಾರೆ ಅವಾಗೆಲ್ಲ ಹಿಂಗೆ ಮಾಡ್ತಾರೆ ನೋಡೋಣ ಮತ್ತು ಚಿನ್ನೂ ಎಲ್ಲ ಆ ಕಡೆ ಈ ಕಡೆ ಎಲ್ಲ ವಾಕಿಂಗ್ ಮಾಡೋದು ಅದು ಇದು ಮಾಡ್ತಾಯಿದ್ದ ಕೆಲಸ ಫುಲ್ ಟಯರ್ಡ್ ಅಂತೂ ಆಗೈತಿ ಎಲ್ಲ ಕೆಲಸಗಳಂತೂ ಭಾಳ ಅಂದ್ರೆ ಭಾಳ ಕೆಲಸಗಳು ಹಂಗೆ ಮಾಡ್ಕೋತಾನೆ ಇದ್ದೀವಿ ಒಂದಾದ್ಮೇಲೆ ಒಂದು ನನಗಂತೂ ಒಂದು ಸ್ವಲ್ಪ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅವರೆಲ್ಲ ಇದ್ದಾಗ ಮಾಡಿದಾಗ ಹಂಗೆ ಹೆಂಗೋ ಆವಾಜ್ ಬೆಳಿಗ್ಗೆಯಿಂದ ಸಾಯಂಕಾಲದಾಗ ಆವಾಜ್ ಅಂತೂ ಭಾಳ ಕೇಳಿ ಸಾಕಾಯಿತು ಮತ್ತು ಸ್ವಲ್ಪ ಈಗ ಚಿಕನ್ ಸಾರು ಚಿಕನ್ದು ಎಲ್ಲ ಸುಕ್ಕ ಎಲ್ಲ ಇದೆ ಚಪಾತಿ ಇದೆ ಒಂದು ಸ್ವಲ್ಪ ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ ಅಂದರೆ ಶಾಂಭವಿ ಯಾವಾಗ ಬರ್ತಾವೆ ನೋಡ್ರಿ ಈಗ ಒಂದು ನೋಡೋಣ ಆಮೇಲೆ ಬಂದಮೇಲೆ ಸರಿ ದಾರಿ ಗೊತ್ತಾಗ್ತಾ ಬರಲಿ ಕಡೆ ಸರಿ ಸಾವಕಾಶ ಬಾಯ್ ಬಾಯ್ ಟೈಮ್ 8:30 ಆಗ್ಲಿಕ್ಕೆ ಬಂತು ಈಗ ಶಾಂಭವಿ ಬಿಡ್ತಾ ಇದ್ದ ಅಂತಂದೆ ಅಲ್ಲಿಂದ ಏನು ಕೆಲಸ ತಗೊಂಡು ಕೂತಾರ ನೋಡಿ ಈಗ ಯಾರ್ಯಾರು ಎಲ್ಲ ಅವ್ರ ಕೆಲಸ ಗೃಹ ಪ್ರವೇಶ ಬಂದವರು ಮದುವೆ ಕಾರ್ಡ್ ಕೊಡಕ್ಕೆ ಬಂದವರು ಅದೆಲ್ಲ ಕುತ್ಕೊಂಡು ಈ ಟೈಮಲ್ಲಿ ಪಾಪ ಗ್ರೀಟಿಂಗ್ ಕಾರ್ಡ್ ಎಲ್ಲ ತಯಾರು ಮಾಡ್ತಾರೆ ಟೈಮ್ ಇರೋದಿಲ್ಲ ಆದರೂ ಪಾಪ ಕೆಲಸ ಮಾಡ್ಕೋತಿರ್ತಾರೆ ನೋಡಿ ಅವ್ರಿಗೆ ಇಷ್ಟ ಅದು ಎಷ್ಟಾಗ್ತದೆ ತಮ್ಮ ಕೈಯಿಂದ ಎಲ್ಲ ಒಳ್ಳೆಯ ನುಡಿಗಳು ಬರೆದು ಭಾಳ ಚಂದ ಮಾಡಿಕೊಡ್ತಾರೆ ನೋಡಿ ಅನ್ನಕ್ಕೆ ಸ್ವಲ್ಪ ಇಟ್ಟೆ ಮತ್ತು ಅನ್ನ ಮಾಡ್ತಾಯಿದ್ದೀನಿ ಶಾಂಭವಿ ಬರ್ತಾ ಅಂಥೇಳಿ ಇವರು ತೆಗೆದಿದ್ದಾರೆ ನೋಡಿ ಕೊಬ್ಬರಿ ಹಾಕಿ ತಿಂಡಿ ಇಲ್ಲ ಏನಿಲ್ಲ ಅವ್ರು ಚಲೋ ಆಗಿದ್ದಾರೆ ಮತ್ತು ಅನ್ನ ಇಷ್ಟ ಇತ್ತು ನೋಡಿದೆ ಚಲೋ ಆಯಿತು ಮತ್ತು ಅನ್ನಕ್ಕಿಟ್ಟೆ ಬಟ್ ಇವತ್ತು ಇಷ್ಟೊಂದು ಹಾಲಿದೆ ನೋಡಿ ಒಂದೊಂದು ಸಲ ಹಾಲಾಗಿರಲ್ಲ ಮತ್ತು ಸ್ವಲ್ಪ ಹೆಪ್ಪ ಹಾಕೋಣ ಅಂತ ಸ್ವಲ್ಪ ತೆಗೆದಿದ್ದೀನಿ ಸ್ವಲ್ಪ ಹೆಪ್ಪ ಹಾಕ್ಬಿಟ್ಟೆ ಅಂದರೆ ಚಿನ್ನು ಅದು ತಿನ್ನೋಕ್ಕಾಗ್ತದೆ ಇಲ್ಲ ಅಪ್ಪು ನಮ್ಗೆ ಬೇಕಾಗ್ತದೆ ಮೊಸರು ಮಾಡಿರ್ತೀನಿ ಈಗ ಪಾತ್ರೆ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಇದ್ದೀನಿ ನಾಳೆ ಮತ್ತು ಸಂಡೇ ಭಾಳ ಕೆಲಸ ನಾನು ಸಂಡೇಗೆ ಏನು ಹೇಳೋದನ್ನು ಇಲ್ಲ ಅದ ಹೆಂಗೆ ಮುಗಿತದ ಗೊತ್ತಾಗಲ್ಲ ಸಂಡೇ ಸ್ಯಾಟರ್ಡೆ ಗ್ಯಾಸ್ ಬಂದ್ ಮಾಡಿದ್ರು ಮಗಳು ಬರ್ತಾ ಅಂತ ಈಗ ಅವಳ ಸಲುವಾಗಿ ಆ ಕೊಬ್ಬರಿ ಹೊಡೆದಿದ್ದು ಅಡುಗೆ ಮನೆ ಒಳಗಿಂದ ಇಲ್ಲಿ ತಂದಿಟ್ಟಾರ ನೋಡಿ ಅವಳಿಗೆ ಮತ್ತು ಹೊರಗಡೆ ಹೋಗಿದ್ದಾರೆ ಇದೆಲ್ಲ ಕೆಲಸ ಬಿಟ್ಟಾರ ಇಲ್ಲಿ ಮತ್ತು ಈ ಕಡೆ ಗಾರ್ಡನ್ ಲೈಟ್ ಹಚ್ಚಿದ್ರೀಗ ಮತ್ತು ಅವಳ ಕಡೆ ಅವಳಿಗೆ ಕರ್ಕೊಂಬರಕ್ಕೆ ಹೋಗ್ಯಾರನ್ನ ಇಲ್ಲಿ ನೋಡಿದ್ರ ಇಷ್ಟು ಜೀವ ಮಗಳ ಮೇಲೆ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಅಷ್ಟು ಪ್ರೀತಿ ಮಾಡ್ತಾರಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ಅವಳು ಬಂದಮೇಲೆ ತಾನು ಸ್ಕೂಟಿ ಇಟ್ಟು ಬಾಗಿಲ ಲಾಕ್ ಮಾಡಿ ಅವಳಿಗೆ ಕರ್ಕೊಂಡು ಬರೋವ್ರೀಗ ಅಪ್ಪ ಅಂದ್ರೆ ಈ ರೀತಿ ಇರ್ತಾರೆ ಅದಕ್ಕೆ ಅದು ಸಾಂಗ್ ಮಾಡಿದಾರಲ್ಲ ಐ ಲವ್ ಅಪ್ಪ ಅದು ಸುಮ್ಮನೆ ಮಾಡಿಲ್ಲ ಭಾಳಷ್ಟು ಅರ್ಥ ಇದೆ ಆ ಸಾಂಗ್ ಒಳಗೆ ಚಿಗುರು ಮೀಸಿಗಾರ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಕಣ್ಣುಗಳು ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡಿ ಒಬ್ಬಿ ಹೊಂಟ್ರು ನೋಡಿ ಹೇಗೆ ಕರಿಯಾಕ ಚೀ ಅಲ್ಲೇ ಇಡು ಅಪ್ಪ ಇರ್ತಾರಂತ ಬಾ BSc ಶಾಪಿಂಗ್ ಮಾಡುವಷ್ಟು ದೊಡ್ಡೋಳಾದಿಯ ಒಬ್ಬಳೇ ಹೋಗಿ ಶಾಪಿಂಗ್ ಮಾಡುವಷ್ಟು ದೊಡ್ಡೋಳಾದಿಯ ಚಲೋ ಆಯ್ತಲ್ಲ ಮತ್ತು ಸಾರಿ ಬಂತು ದೇವ್ರಿಗಂತ ತೊಗೊಂಬಂದಾಳ ಭುವನೇಶ್ವರಿಗಲ್ಲ ಹಾಂ ಯಾರಿಗೆ ಸರಸ್ವತಿ ಮಾತಾಗ ನೀನು ನೆಗಡಿ ಬಂದೈತೆ ಯಾವ್ದು ಬೇಕು ಸರಿ ಹಂಗ್ ತಿರ್ಸೋದಿರೋದಿಲ್ಲ ಹಿಂಗ ತಿರ್ಸ್ತಾರ ಅಮ್ಮ ಕಾಮಿಡಿ ಶಾರ್ಟ್ಸ್ ಆಗ್ತೈತ್ ನೋಡಿದ್ ನೋಡಿ ನಮ್ಮ ಮಂಜು ಬಂದಾನ ನಮ್ಗೆ ಭೇಟಿ ಆಗಾಕ ಹೇಳ್ತಾ ಇದಾರೆ ಯಾರ್ದೋ ಮನೆಗೆ ಹೋಗ್ತಾ ಇದೆ ಕಾಕು ಇಲ್ಲಿ ಬ್ಯಾರೆದವ್ರ ಮನೆಗೆ ನಮ್ದ ಮನೆ ಅನಿಸ್ವಲ್ತು ಏನು ಬ್ಯಾರೇನಾಗೈತ್ಲ ಎಲ್ಲ ಅಂತ
ಫಸ್ಟ್ ನೋಡಿದ ನಮ್ಮ ಮನೆ ಮಗ ಮೊದಲು ಯಾರು ಇನ್ನೂ ಮನೆ ನೋಡೇ ಇಲ್ಲ ರೆಡಿಯಾಗಿದ್ದು ನಮ್ದು ಎಲ್ಲ ಭಾಳ ಚಲೋ ಆಗೈತೆ ಅನ್ನೋದನು ಇನ್ನೂ ಹೊರಗಡೆ ಹೊಂಟ್ರು ನೋಡಿ ಭೇಟಿಯಾಗಿ ಬರ್ತೇನೆ ಅಂತ ಕೆಲಸ ಇದೆ ಅಂತ ಏನು ಬೇಕಂತೆ ಇಲ್ಲೇ ತಗೋತಾರ ರೀ ಬೇಗ ಬಂದ್ಬಿಡ್ರಿ ಅದಾಗ ನೋಡಿ ಅಪ್ಪನು ಈ ಕಡೆ ಒಳಗೆ ಗಾಡಿ ಇಡಾಕೋದ ಹುಬ್ಬಿ ಹೆಂಗೆ ಕೂತ ಟಯರ್ಡ್ ಆಗಿ ಪಾಪ ಇವತ್ತು ಭಾಳ ಎಲ್ಲ ಮಧ್ಯಾಹ್ನ ಬಂದಳು ಮತ್ತೆ ಹೋದಳು ಮತ್ತೆ ಬಂದಳು ಮತ್ತೆಲ್ಲ ಬೇಸಿಗೆ ಹೋಗಿ ಬಂದಳು ಅವ್ರು ಭೇಟಿಯಾಗಿದ್ರು ಅವ್ರಿಗೆ ಏನು ಬಿಟ್ಟು ಎಷ್ಟದ ರೇಟ ಸಾಡಿದ ಹೌದು ಚಲೋ ಐತ್ಲ ಮತ್ತು ಆಯಿತು ತೊಗೊಂಬಂದು ಒಂದೊಂದು ಕಲಿತಾ ಇದೆಯಾ ಭಾಳ ಖುಷಿ ಆಯಿತು ಫಸ್ಟ್ ಟೈಮ್ ಹೋಗಿ ನೀನು ನಿನ್ನ ಫ್ರೆಂಡ್ ಶಾಪಿಂಗ್ ಮಾಡ್ಕೊಂಬಂದೇರಿ ಟೈಮ್ 11 ಗಂಟೆ ಆಗ್ಲಿಕ್ಕೆ ಬಂದದ ಹೆಂಗೆ ಈ ಗಡಿಬಿಡಿ ಸಂಗೀತ ಬೇಗ ಹೇಳ್ತಾಳೆ ಹೇಳಿ ನೋಡೋಣ ನಂಗಂತೂ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿಬಿಟ್ಟೈತಿ ಭಾಳ ನಿಧಿ ಬಂದದ ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೊ ಕೂತಿದ್ದೆ ಚಿನ್ನು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ತೆಗ್ದಾರ ನಮ್ಮ ಮನೆಯವ್ರ ನನ್ನ ಮಗ ಮಂಜು ಗೊತ್ತದ ಬಂದಿದ್ದ ಆಮೇಲೆ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಮತ್ತು ಭೇಟಿಯಾಗಿ ಬರ್ತಾರಂತ ಆಮೇಲೆ ನೋಡೋಣ ಬಂದಮೇಲೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ನಂಗಂತೂ ಭಾಳ ಅಂದ್ರೆ ಭಾಳ ನಿದ್ದೆ ಬರ್ತಾಯಿದೆ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಮಾಡ್ಕೋತಾ ಅಲ್ಲೇ ಮಲ್ಕೊಳತ್ತಿದ್ದೆ ನಾನು ಮತ್ತು ನಾಳೆ ಗೊತ್ತಿದೆ ನಿಮ್ಗೆ ನಾಳೆ ಸಂಡೇ ಅಂತೂ ಬೆಳಿಗ್ಗೆ ಶುರು ಆಯ್ತು ರಾತ್ರಿ ಮುಗಿಯೋ ಮಟ್ಟ ನನಗೆ ಒಂಚೂರು ರೆಸ್ಟ್ ಇರೋದಿಲ್ಲ ಹಂಗೆ ನನ್ನ ಕೆಲಸಗಳು ನಡೆದಿರ್ತಾವೆ ಸಂಡೇ ಸ್ಯಾಟರ್ಡೇ ನಂದು ಡೈಲಿಗಿಂತಲೂ ಸಂಡೇ ಸ್ಯಾಟರ್ಡೇ ಕೆಲಸ ನಾನು ಮುಗಿಯೋದನೇ ಇಲ್ಲ ಅಷ್ಟು ಕೆಲಸ ಇರ್ತಾವೆ ಬರೋದು ಹೋಗೋದು ಎಲ್ಲ ಮತ್ತು ನೋಡಿದ್ರಲ್ಲ ಇವತ್ತು ಇನ್ವಿಟೇಷನ್ ಕಾರ್ಡ್ ಬಂತು ಆದರೆ ಎಲ್ಲ ತಯಾರಿ ನಾನು ಮಾಡ್ಕೋಬೇಕು ಮತ್ತು ಎಲ್ಲ ಪೇಂಟಿಂಗ್ದವ್ರ ಮನೆ ಒಳಗೆ ಅದಾರ ಕೆಲಸ ಮಾಡ್ತಾಯಿದ್ದಾರೆ ಅವ್ರದ್ದೆಲ್ಲ ಬಂದಮೇಲೆ ಅವ್ರಿಗೆಲ್ಲ ನೋಡ್ಕೋಬೇಕು ಅದೆಲ್ಲ ಜವಾಬ್ದಾರಿ ಇದೆ ಮತ್ತು ನಾಳೆ ಯಾರ್ಯಾರು ಬರ್ತಾರೆ ಏನೇನು ಆಗ್ತದೆ ನಮ್ಮ ಮನೆ ಒಳಗೆ ನೋಡಕ್ಕೆ ರೆಡಿ ಇದ್ರಂದ್ರೆ ಈ ಲಾಗನ್ನ ಇಲ್ಲೇ ಈಗ ಮುಗಿಸೋಣ ಅಂತ ಇದ್ದೀನಿ ಮತ್ತು ನಾಳೆ ನಿಮ್ಗೆ ಹೇಳ್ತೀನಿ ಚಿನ್ನು ಎಷ್ಟು ಗಂಟೆಗೆ ಬಂದರು ಏನೇನು ಅಂತೆಲ್ಲ ಹೇಳ್ತೀನಿ ಮತ್ತು ನಾನು ಮಲ್ಕೊಳ್ಳೋ ಟೈಮ್ ನಿಮ್ಗೆ ಗೊತ್ತಾಯ್ತಲ್ಲ ಎಷ್ಟು ಗಂಟೆಗೆ ಅಂತ ಹೇಳಿ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ಜರ್ನಿ ನೀವು ನೋಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ಬೇಕು ನೀವು ಮತ್ತು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟು ಮಾಡಬೇಕು ಈ ಮನೆ ಮಗಳನ್ನು ನೀವು ಮುಂದಕ್ಕೂ ತೊಗೊಂಡೋಗ್ಬೇಕು ಮತ್ತು ಏನು ಹೇಳಿದ್ದೀನಿ ನಾನು ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡೋಕೆ ಹೋಗಬೇಡಿ ಎಷ್ಟು ಆಗ್ತದಲ್ಲ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಈ ಜೀವನ ಭಾಳ ಅಂದ್ರೆ ಭಾಳ ಕ್ಷಣಿಕದ ಅದಕ್ಕೆ ಏನು ಹೇಳಿದ್ದೀನಿ ನಾನು ಈ ಕ್ಷಣ ನಮ್ದದ ಎಂಜಾಯ್ ಮಾಡೋಣ ಖುಷಿಯಿಂದ ಇರೋಣ ಮತ್ತು ಪ್ರೀತಿಯಿಂದ ಎಲ್ಲರಿಗೂ ಇಡೋಕೆ ಪ್ರಯತ್ನ ಮಾಡೋಣ